ಕನ್ನಡ ವಾಹಿನಿಗೆ ಸ್ವಾಗತ. ಭಾರತ ಸರ್ಕಾರ ಆಪರೇಷನ್ ಸಿಂಧೂರ ಎಂಬ ಹೆಸರಿನ ಭಾರತೀಯ ಯೋಧರಿಂದ ಪಾಕಿಸ್ತಾನದ ಮೇಲೆ ಈಗಾಗಲೇ ಯುದ್ಧ ಪ್ರಾರಂಭವಾಗಿದ್ದು, ಈ ವೀರ ಯೋಧರಿಗೆ ಹಾಗೂ ಭಾರತ ಸಾರ್ವಜನಿಕರಿಗೆ ಯಾವುದೇ ಹಾನಿಯಾಗಬಾರದೆಂದು ಭಾರತೀಯ ಯೋಧರ ಹೆಸರಲ್ಲಿ ಕೊಪ್ಪಳದ ಕುಕನೂರು ಪಟ್ಟಣದಲ್ಲಿ ಬಿಜೆಪಿ ಮುಖಂಡರು ಸಾಮೂಹಿಕವಾಗಿ ಪೂಜೆ ಸಲ್ಲಿಸಿದರು. ಭಾರತ ಯೋಧರು ಪಾಕ್ ಉಗ್ರರನ್ನ ಪತ್ತೆ ಹಚ್ಚಿ 25 ನಿಮಿಷಗಳಲ್ಲಿ 9 ಕಡೆಯಲ್ಲಿ ಏಕಕಾಲಕ್ಕೆ ಪಾಕ್ ಉಗ್ರರನ್ನ ಹೊಡೆದು ಉರುಳಿಸಿದ ಹಿನ್ನೆಲೆ ಕೊಪ್ಪಳದ ಕುಕನೂರು ತಾಲೂಕು ಪಟ್ಟಣದಲ್ಲಿ ಬಿಜೆಪಿ ಮುಖಂಡರು ಭಾರತೀಯ ಯೋಧರ ಹೆಸರಲ್ಲಿ ಬೆಳಿಗ್ಗೆ 8 ರಿಂದ 9 ಗಂಟೆವರೆಗೆ ಸಾಮೂಹಿಕವಾಗಿ ಭಾರತ ಯೋಧರಿಗಾಗಿ ಪೂಜೆ ಸಲ್ಲಿಸಿದರು. ನಾವು ತಾಯಿ ಹತ್ರ ಬೇಡಿಕೆಯನ್ನು ಇಟ್ಟಿದ್ದೇವೆ, ತಾಯಿ ಆಶೀರ್ವಾದ ಮಾಡ್ತಾಳೆ ಅಂತಕ್ಕಂಥ ನಂಬಿಕೆ ಮತ್ತು ವಿಶ್ವಾಸ. ಅದರ ಜೊತೆಗೆ ಈಗಾಗಲೇ ಮೊನ್ನೆ ಪ್ರವಾಸಿಗರ ಮೇಲೆ ಆಗಿರ್ತಕ್ಕಂಥ ಈ ಒಂದು ಭಯೋತ್ಪಾದಕರ ಅಟ್ಟಹಾಸ, ಅದಕ್ಕೆ ಮೋದಿಯವರು ತಕ್ಷಣ ಒಂದು ಪ್ರೆಸ್ ಮೀಟನ್ನು ಮಾಡಿ ಅವತ್ತೇ ಹೇಳ್ತಾರೆ, ಯಾರೂ ಊಹಿಸಲಾರದಂಥ ಒಂದು ಶಿಕ್ಷೆಯನ್ನು ನಾವು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಅತ್ಯಂತ ಧೈರ್ಯದಿಂದ ಹೇಳ್ತಾರೆ. ಆ ಒಂದು ಧೈರ್ಯದ ಸಂಕೇತವಾಗಿ ಕೇವಲ 15 ದಿನಗಳಲ್ಲಿ ಇವತ್ತು 9 ಉಗ್ರ ನೆಲೆಗಳನ್ನು ಸಂಹಾರ ಮಾಡೋದಲ್ಲದೆ ಇವತ್ತಿನ ದಿವಸ ಅದರಲ್ಲಿರ್ತಕ್ಕಂಥ ಲಷ್ಕರ್ ಎ ತೋಬಾ ಇರ್ಬೋದು, ಹಿಜ್ಬುಲ್ ಮುಜಾಹಿದ್ದೀನ್ ಇರ್ಬೋದು, ಎಲ್ಲ ಸಂಘಟನೆಗಳ ಕಮಾಂಡರ್ಗಳನ್ನು ಹೊಡೆದುರುಳಿಸ್ತಕ್ಕಂಥ ಕೀರ್ತಿ ಮಾನ್ಯ ಮೋದಿಯವರಿಗೆ ಸೈನಿಕರದೊಂದಿಗೆ ಸಿಗುತ್ತದೆ. ಭಾರತ ದೇಶಕ್ಕೆ ಇವತ್ತು ಮೋದಿಯವರ ಸಹಕಾರ, ಅವರ ಒಂದು ಸ್ಥೈರ್ಯ, ಅವರ ಒಂದು ಧೈರ್ಯ ಇವತ್ತು ಯೋಧರಿಗೆ ಅತ್ಯಂತ ಒಂದು ಶಕ್ತಿಯನ್ನು ತುಂಬಿದೆ. ಆ ಶಕ್ತಿಯ ಎಷ್ಟು ಮಟ್ಟಿಗೆ ಆಗೈತಿ, ಈಗಾಗಲೇ ಅವರಿಗೆ ಆರ್ಥಿಕ ಹೊಡೆತವನ್ನು ನಮ್ಮ ಮೋದಿಯವರು ಆಗಲೇ ಕೊಟ್ಟಿದ್ದಾರೆ. ಇವತ್ತು ಸಿಂಧೂ ಪ್ರಾಂತದ ನದಿ ನೀರನ್ನು ಕಟ್ ಮಾಡಿರೋದ್ರಿಂದ ಅವ್ರಿಗೆ ಏನಾಗಿದೆ, ಆ ಸಿಂಧೂ ಪ್ರಾಂತ್ಯದ ಇವತ್ತು ನೀರು ಕಟ್ ಮಾಡಿರೋದಕ್ಕೆ ಅರ್ಧ ದೇಶ ಈಗಾಗಲೇ ಯುದ್ಧವನ್ನು ಎದುರಿಸಿಬಿಡುತ್ತೆ. ಅದ್ರ ಕೈಲಿ ಅದನ್ನು ಸಲುವಾದಾಗಲ್ಲ. ಯಾಕಂದರೆ ಆ ಒಂದು ನದಿ ನೀರಿನ ಮುಖಾಂತರ ಅಲ್ಲಿನ ಆರ್ಥಿಕ ಪರಿಸ್ಥಿತಿ, ಅಲ್ಲಿನ ಊಟಕ್ಕೆ ಇವತ್ತು ದವಸ ಧಾನ್ಯಗಳಾಗಿರ್ಬೋದು ಎಲ್ಲವೂ ಕೂಡ ಸಿಗ್ತಕ್ಕಂಥದ್ದು ಆ ನದಿ ನೀರಿನ ಮುಖಾಂತರ. ಫಸ್ಟ್ ಮೋದಿಯವರು ಮಾಡಿದ ಕೆಲಸ ಇವತ್ತು ಅವರು ಹೊಡೆತವನ್ನು ಆರ್ಥಿಕವಾಗಿ ಕೊಡಬೇಕು ಅಂತಕ್ಕಂಥ ಈಗಾಗಲೇ ದಿವಾಳಿ ಆಗೈತಿ, ಮತ್ತೆ ದಿವಾಳಿ ಮಾಡ್ಬೇಕನ್ನೋ ನಿಟ್ಟಿನಲ್ಲಿ. ಯಾಕಂದ್ರೆ ಒಂದೇ ಕಾರಣ, ಪಾಕಿಸ್ತಾನ ಇವತ್ತು ಭಾರತದ ವೈರಿ ಅಂತಲ್ಲ, ಇವತ್ತು ಉಗ್ರರನ್ನ ಸಾಕ್ತಿರೋದಕ್ಕೆ ಇವತ್ತು ಪಾಕಿಸ್ತಾನ ಭಾರತಕ್ಕೆ ವೈರಿ ಆಗೈತಿ. ಭಾರತಕ್ಕಷ್ಟೇ ಅಲ್ಲ, ಇಡೀ ವಿಶ್ವಕ್ಕೇ ವೈರಿಯಾಗಿ ಕಾಣಕತ್ತೈತಿ. ಇವತ್ತು ಇಡೀ ವಿಶ್ವನೇ ಭಾರತ ಜೊತೆಗೆ ಸಾಥ್ ಕೊಡಕತ್ತೈತಿ. ಇವತ್ತು ಕಾರಣ ಇಷ್ಟೇ, ಇವತ್ತು ನಮ್ಮ ಧ್ಯೇಯ, ನಮ್ಮ ವಿಚಾರ ಎಲ್ಲವೂ ಕೂಡ ಸಾಮಾನ್ಯ ಜನರ ವರ್ಗಕ್ಕೆ ಒಳ್ಳೆಯದನ್ನು ಮಾಡೋಕ್ಕಾಗೈತಿ. ಭಯೋತ್ಪಾದಕರನ್ನ ಮಟ್ಟ ಹಾಕಬೇಕು, ಅವ್ರ ನಿರ್ನಾಮ ಮಾಡ್ಬೇಕಂತಕ್ಕಂಥ, ಅವರನ್ನೇ ಹೊಡಿತಕ್ಕಂಥ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಭಾರತ ದೇಶ ಇವತ್ತು ಸರ್ಕಾರ ಆಗಿರ್ಬೋದು, ಯೋಧರಾಗಿರ್ಬೋದು, ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿರ್ತಕ್ಕಂಥ ಸಾಮಾನ್ಯ ವರ್ಗಕ್ಕೆ ಯಾವುದೇ ತೊಂದರೆ ಆಗಬರ್ತಕ್ಕಂಥ ನಿಟ್ಟಿನಲ್ಲಿ ಕೇವಲ 15 ದಿನದಲ್ಲಿ, ಅಂದರೆ ಅವರು ಒಂದು ವಾರದಲ್ಲೇ ಮಾಡ್ಬೋದಾಗಿತ್ತು ಎಲ್ಲ ಕಾರ್ಯಾಚರಣೆಯನ್ನು. ಆದರೆ ಅಲ್ಲಿ ಅಮಾಯಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಿಖರವಾಗಿ ಇವತ್ತು ಉಗ್ರ ಸಂಘಟನೆಗಳ ತರಬೇತಿ ಕೇಂದ್ರಗಳ ಮೇಲೆ ಇವತ್ತು ನೆಲೆಗಳನ್ನು ಧ್ವಂಸ ಮಾಡ್ತಕ್ಕಂಥ ರೀತಿಯಲ್ಲಿ ಅವರು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಆದರೆ ಪಾಕಿಸ್ತಾನಕ್ಕೆ ಬುದ್ಧಿ ಬರ್ತಕ್ಕಂಥ ಯಾವುದೇ ಒಂದು ವಿಚಾರ ಕೂಡ ಅವರಲ್ಲಿ ಇಲ್ಲ. ಯಾಕಂದ್ರೆ ನಾವು ತಿಳ್ಕೊಂಡಿದ್ವಿ, ಅವರು ಕೂಡ ಇವತ್ತು ನಾವು ಭಯೋತ್ಪಾದಕರನ್ನ ಮಟ್ಟ ಹಾಕೋದ್ರಲ್ಲಿ ನಿಮ್ಮ ಜೊತೆ ಸಾಥ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ಬೋದು ಅಂತಕ್ಕಂಥ ಎಲ್ಲೋ ಒಂಚೂರು ಇಟ್ಕೊಂಡಿದ್ವಿ ಅದನ್ನು. ಆದರೆ ಅವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಆ ಬುದ್ಧಿ ಬರಲಾರ್ದಕ್ಕೆ ಇವತ್ತು ನಮ್ಮ ಒಂದು ಭಾರತ ದೇಶದ ಗಡಿ ಭಾಗಗಳಲ್ಲಿ, ಹಾಗೆ ಕಾಶ್ಮೀರದ ಸುತ್ತಮುತ್ತಲು ಇರ್ತಕ್ಕಂಥ ಭಾಗಗಳಲ್ಲಿ ಇವತ್ತು ಸುಮಾರು ಒಂದು 16 ಸಾವುಗಳಾಗಿದೆ ಸಾಮಾನ್ಯ ನಾಗರಿಕರು. ಅವರಿಗೆ ಯೋಧರ ಮೇಲೆ ಯುದ್ಧ ಮಾಡೋಕ್ಕೆ ಶಕ್ತಿ ಇಲ್ಲ. ಕೇವಲ ಪ್ರೆಸ್ ಮೀಟ್ ಮುಖಾಂತರ ನಮ್ಮ ಹತ್ರ ಅದೈತಿ, ನಮ್ಮ ಹತ್ರ ಇದೈತಿ, ಅಣಬಾಂಬ್ ಐತಿ, ಗಿಣಬಾಂಬ್ ಐತಿ, ಬರೀ ಹೇಳಿಕೆಗಳನ್ನು ನೀಡೋದ್ರಲ್ಲೇ ಇವತ್ತು ನೋಡ್ತಾ ಇದ್ದೀವಿ. ಟಿ ವಿ ಮಾಧ್ಯಮದ ಮುಖಾಂತರ ಅಲ್ಲಿ ಎಂಪಿಗಳು ಅಳಕತ್ತಾರೆ, ಇವತ್ತು ನಮ್ಮನ್ನು ರಕ್ಷಣೆ ಮಾಡ್ರಿ, ಇವತ್ತು ನಮಗೆ ಭಾರತ ದೇಶವನ್ನ. ಈ ಸಂದರ್ಭದಲ್ಲಿ ಯಲಬುರ್ಗ ತಾಲೂಕಿನ ಬಿಜೆಪಿ ಅಧ್ಯಕ್ಷ ಮಾರುತಿ ಗೌರಾಳ, ಲಕ್ಷ್ಮಣ ಕಾಳಿ ಹಾಗೂ ತಾಲೂಕಿನ ಮುಖಂಡರು, ನಾಗರಿಕರು, ಯುವಕರು ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.